ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಯಾರು ಎಲ್ಲಿಗೆ ಹೋಗೋ ಅಗತ್ಯ ಇಲ್ಲ. ಸುಬ್ಬವ್ರೆ, ನಿಮ್ಮ ಮಗಳ ಮೇಲೆ ನಿಮಗೆ ಎಷ್ಟು ಹಕ್ಕಿದೆಯೋ ಅಷ್ಟೇ ಹಕ್ಕು ನನಗೂ ಇದೆ. ನೀವು ಅವಳನ್ನ ಅನು ಅಂದ್ರೆ ನಾನು ರಾಜನಂದಿನಿ ಅಂತೀನಿ. ಈ ಮನೆ ಮಗಳು ಈ ಮನೇಲೇ ಇರ್ತಾಳೆ, ಇರಬೇಕು ಕೂಡ. ಇಲ್ಲ, ಇವಳು ನನ್ನ ಮಗಳು ಅನು. ಎಲ್ಲವ ತಾಯಿಗೆ ಹರಕೆ ಕಟ್ಟ ಮೇಲೆ ಹುಟ್ಟಿದ್ದು. ಅದೇಗ ಅನು ನಿಮ್ಮ ಮಗಳಾಗ್ತಾಳೆ? ಅನು ಬರ್ತ್ ಸರ್ಟಿಫಿಕೇಟ್ ನನ್ನ ಹತ್ರ ಇದೆ. ಅನು, ಮೊದಲು ನಾವಿಲ್ಲಿಂದ ಹೊರಡೋಣ ಬಾ. ನಾವಿಲ್ಲೇ ಇದ್ರೆ ನಮ್ಮನ್ನ ದೂರ ಮಾಡ್ಬಿಡ್ತಾರೆ. ನನಗೆ ನಿನ್ನ ಇಲ್ಲಿ ಬಿಟ್ಟಿರಕ್ಕೆ ಇಷ್ಟ ಇಲ್ಲ. ನನಗೂ ಕಳ್ಸೋಕೆ ಇಷ್ಟ ಇಲ್ಲ. ಯಾಕೆ? ನನ್ನ ಮಗಳು ಜೀವನ ಚೆನ್ನಾಗಿರೋದು ನಿಮ್ಗೆ ಇಷ್ಟ ಇಲ್ವಾ? ನನ್ನ ಮಗಳನ್ನ ಯಾಕೆ ಹೀಗೆ ಬಳಸ್ಕೋತಾ ಇದ್ದೀರಾ? ಇದರಿಂದ ನಿಮ್ಗೇನು ಲಾಭ? ಅವಳು ನನ್ನ ಮಗಳು, ನನ್ನ ಅನುಸಿರಿ ಮನೆ. ನೀನಾದ್ರೂ ಹೇಳು ಮಗ, ಸುಬ್ಬ ಮಗು ಅಂತ ಹೇಳು. ಇವಳು ನನ್ನ ಮಗಳು. ಇವಳು ನನ್ನ ಮಗಳು ಸುಬ್ರಹ್ಮಣ್ಯ ಸಿರಿಮನೆ ಮಗಳು. ಸಮಾಧಾನ ಮಾಡ್ಕೊಳ್ಳಿ ಅಪ್ಪ. ನಿಮ್ಮ ಹತ್ರ ಸಮಾಧಾನ ಮಾಡ್ಕೊಳ್ಳಿ ಅಪ್ಪ. ಸುಬ್ಬವ್ರೆ, ಸಮಾಧಾನ ಮಾಡ್ಕೊಳ್ಳಿ. ನೀವು ಸಮಾಧಾನ ಮಾಡ್ಕೊಳ್ಳಿ. ನಾನೇ ಅಪ್ಪ. ಅನು ಸಿರಿಮನೆ ನಿಮ್ಮ ಮಗಳೇ. ಇದನ್ನು ಯಾರು ಒಪ್ಕೋತಾರೋ ಬಿಡ್ತಾರೋ ನನಗೆ ಗೊತ್ತಿಲ್ಲ. ನಾನು ಒಪ್ಕೋತೀನಿ. ನಿಜವಾಗ್ಲೂ ಅನು ನಿಮ್ಮ ಮಗಳೇ. ನಾನು ನನ್ನ ರಾಜನಂದಿನಿನ 20 ವರ್ಷದ ಹಿಂದೆನೇ ಕಳ್ಕೊಂಡ್ಬಿಟ್ಟಿದ್ದೆ. ಆರ್ಯ, ಅರ್ಥ ಮಾಡ್ಕೊಂಡು ಮಾತಾಡು. ಸನ್ನಿವೇಶಕ್ಕೆ ತಕ್ಕ ಹಾಗೆ ಸತ್ಯನ ಬದಲಾಯಿಸಬಾರ್ದು. ಸಾಕಮ್ಮ. ಅನುಗೋಸ್ಕರ ಸುಬ್ಬು ಅವ್ರು ಒದ್ದಾಡೋದನ್ನ ನನ್ನಿಂದ ನೋಡೋಕ್ಕಾಗ್ತಿಲ್ಲ. ಎಲ್ರಿಗೂ ಹೇಳ್ತಾ ಇದ್ದೀನಿ, ದಯವಿಟ್ಟು ಇದನ್ನ ಇಲ್ಲಿಗೆ ನಿಲ್ಲಿಸ್ಬಿಡಿ. ಹರ್ಷ, ಇವರು ಮನೆಗೆ ಹೋಗೋ ವ್ಯವಸ್ಥೆ ಮಾಡು. ಅನು ಇವರು Of course, we are always ready to assist you. ನಾನು ಆರ್ಯ ಸರ್ ಅವೈಲಬಿಲಿಟಿ ನೋಡಿಕೊಂಡು ನಿಮ್ಗೆ ಇನ್ಫಾರ್ಮ್ ಮಾಡ್ತೀನಿ. ಓಕೆ? ವೆಲ್, ಐ ಆಮ್ ನಾಟ್ ಶ್ಯೂರ್ ಅಬೌಟ್ ಟುಡೇ, ಬಟ್ ಹರ್ಷ ಸರ್ ಡೆಫಿನೆಟ್ಲಿ ಅವೈಲಬಲ್ ಇರ್ತಾರೆ. ಯಾ, ಸೊ ಐ ವಿಲ್ ಕನ್ಫರ್ಮ್ ದಟ್ ಟು ಯು. ಓಕೆ, ವಿಲ್ ಗೆಟ್ ಬ್ಯಾಕ್. ಥ್ಯಾಂಕ್ ಯು. ಬಾಯ್. ಫೋನ್ ಮಾಡೋ ಎಲ್ಲ ಕ್ಲೈಂಟ್ಸು ಆರ್ಯ ಸರ್ನೇ ಕೇಳ್ತಾರಲ್ಲ,
ಬಟ್ ಸರ್ಗೆ 2020 ಆದಮೇಲಿಂದು ಯಾವುದು ನೆನಪೇ ಇಲ್ಲ. ಈ ಕ್ಲೈಂಟ್ಸ್ ಬೇರೆ ಹೊಸಬ್ರು. ಆರ್ಯ ಸರ್ನೇ ಮೀಟ್ ಆಗಬೇಕು ಅಂತ ಇದ್ದಾರೆ. ಇವ್ರಿಗೆ ಹೇಗೆ ಕನ್ವಿನ್ಸ್ ಮಾಡೋದು? Let me call Harsha, sir. ಈ ಹರ್ಷ ಸರ್ ಬೇರೆ ಕಾಲ್ ಪಿಕ್ ಮಾಡ್ತಾ ಇಲ್ಲ. ಗಾಡ್, ಮೀಟಿಂಗ್ನ ಆದಷ್ಟು ಬೇಗ ಅರೇಂಜ್ ಮಾಡಲೇಬೇಕು. ಈ ಟೈಮಲ್ಲಿ ನಾನು ಆರ್ಯ ಸರ್ ಕಾಲ್ ಮಾಡೋದೇ ಬೆಟರ್. ಇನ್ಫ್ಯಾಕ್ಟ್ ಆರ್ಯ ಸರ್ ಕೆಲಸ ಮಾಡ್ತಾನೆ ರಿಯಾಲಿಟಿಗೆ ಆದಷ್ಟು ಬೇಗ ಅಡ್ಜಸ್ಟ್ ಆಗ್ಬೋದು. ದಿಸ್ ವಿಲ್ ಬಿ ಬೆಟರ್. Yes, Meera. ಗುಡ್ ಮಾರ್ನಿಂಗ್ ಸರ್. Good morning. Any updates? ಯಾ ಸರ್, ಸೈನರ್ಜಿ ಗ್ರೂಪ್ಸ್ ಅಂತ ನಮ್ಮ ಹೊಸ ಕ್ಲೈಂಟ್ಸ್. ಇವರು ನಿಮ್ಮನ್ನ ಮೀಟ್ ಆಗಲೇಬೇಕು ಅಂತ ಕೇಳ್ಕೊತಾ ಇದ್ದಾರೆ. ಆ್ಯಂಡ್ ಆಲ್ಸೋ ಇವತ್ತು ಇವ್ರ ಜೊತೆ ಮೀಟಿಂಗ್ ಫಿಕ್ಸ್ ಆಗಿದೆ. ಇಸ್ ಇಟ್ ಪಾಸಿಬಲ್ ಫಾರ್ ಯು ಟು ಜಾಯ್ನ್ ಇನ್? Sure, definitely. ದಟ್ಸ್ ಗ್ರೇಟ್ ಸರ್. ಆಫೀಸಿಗೆ ಬರೋದು ಇನ್ನು ಎಷ್ಟೊತ್ತಾಗುತ್ತೆ? ಒಂದು 15-20 ನಿಮಿಷ ಆಗ್ಬೋದು. ದಟ್ಸ್ ಅಬ್ಸಲ್ಯೂಟ್ಲಿ ಫೈನ್. ಸಿ ಯು. ಈಗ ಆಫೀಸ್ಗೆ ಹೊರಡ್ತಿದ್ದೀನಿ. ಸಿ ಯು ದೇರ್. ಯಾ, ಬಾಯ್ ಸರ್. ಆರ್ಯ ಸರ್ ಎಷ್ಟು ನಾರ್ಮಲ್ ಆಗಿ ಮಾತಾಡಿದ್ರು. ಐ ಥಿಂಕ್ ಈಸ್ ಗೆಟಿಂಗ್ ಫೈನ್. ಥ್ಯಾಂಕ್ ಗಾಡ್. ಆದಷ್ಟು ಬೇಗ ಎಲ್ಲ ಮೊದಲಿನ ಥರ ಆಗಲಿ. ಸುಬ್ಬವ್ರೆ, ನೀವು ತುಂಬ ಒತ್ತಡದಲ್ಲಿ ನಿರ್ಧಾರ ತಗೊಂಡಿದ್ದೀರ. ಸ್ವಲ್ಪ ಶಾಂತವಾಗಿ ಇನ್ನೊಂದು ಸಲ ಯೋಚನೆ ಮಾಡಿ. ಅನು ತಾಯಿ ಆಗ್ತಿರೋ ಹುಡುಗಿ. ಈಗ ಅವಳಿಗೆ ಗಂಡನ ಪ್ರೀತಿ, ಆರೈಕೆ ಎರಡೂ ಮುಖ್ಯ. ಇದನ್ನ ಅವಳು ನಿಮ್ಮ ಹತ್ರ ಹೇಳ್ಕೊಳಕ್ಕೆ ಸಾಧ್ಯನಾ? ನಾವು ದೊಡ್ಡವರು ಅರ್ಥ ಮಾಡ್ಕೋಬೇಕು. ಯಾಕಿಷ್ಟು ಹಠ ಮಾಡ್ತಿದ್ದೀರಾ? ಇಷ್ಟು ಹೊತ್ತು ನೀವು ಮಾತಾಡಿದ್ದಕ್ಕೆ ನಾನು ರಿಯಾಕ್ಟ್ ಮಾಡಲಿಲ್ಲ. ಅದಕ್ಕೆ ಕಾರಣ ನಿಮ್ಮ ಆರೋಗ್ಯದ ಬಗ್ಗೆ ಇರೋ ಕಾಳಜಿ. ನಮಗೂ ಅನು ಮೇಲೆ ಪ್ರೀತಿ, ಕಾಳಜಿ ಎಲ್ಲ ಇದೆ. ನಿಮಗಿರೋ ಭಾವನೆಗಳೇ ನಮಗೂ ಅನು ಮೇಲಿರೋದು. ದಯವಿಟ್ಟು ಇದನ್ನ ಇಲ್ಲಿಗೆ ಬಿಟ್ಬಿಡಿ. ಯಾರ ಮಾಡಿದ್ದು ಆಗಿದೆ, ನನ್ನ ಮಗಳು ಒಪ್ಕೊಂಡಿದ್ದು ಆಗಿದೆ. ಇನ್ಯಾಕೆ ಇದ್ರ ಬಗ್ಗೆ ಚರ್ಚೆ? ಅಂಕಲ್, ನಾನಿಂದ ಸಿಚುವೇಶನಲ್ಲಿ ಮಾತಾಡಬಾರ್ದು. ಹಾಗಂತ ನಾನು ಹೊರಗಿನವಳೇನೂ ಅಲ್ಲ. ಇಷ್ಟು ದಿನ ನಿಮ್ಗಳ ಜೊತೆ ಇದ್ದಿದ್ದ ಸಲಿಗೆಯಿಂದ ಮಾತಾಡ್ತಿದ್ದೀನಿ. ನಾನು ನನ್ನ ವಿಷುನ ಕಳ್ಕೊಂಡಾಗ ಅವನ್ನ ಕೊನೆ ಸಲ ನೋಡೋಕ್ಕಾಗಲಿಲ್ವಲ್ಲ ಅನ್ನೋ ನೋವನ್ನ ಕಮ್ಮಿ ಮಾಡೋಕ್ಕೋ ಏನೋ ಆ ದೇವರು ಕಳ್ಕೊಂಡಿರೋ ನನ್ನ ಗಂಡನ ರೂಪನ ನನ್ನ ಕಣ್ಮುಂದೆ ಇರೋ ಹಾಗೆ ಮಾಡಿದ್ದಾನೆ. ಅದು ಒಂಥರ ಶಿಕ್ಷೆನೆ. ಅಂಥದ್ರಲ್ಲಿ ಜೊತೆಗಿರೋ ಗಂಡನ್ನ ಬಿಟ್ಟು ಅನೂರು ಬರಬೇಕು ಅಂದರೆ ಅವ್ರಿಗೆ ನೋವಾಗೋದಿಲ್ವಾ? ಇಷ್ಟು ದಿನ ಅವರು ಒಂಟಿತನ ಅನುಭವಿಸಿದ್ ಸಾಕು. ಈಗಲೂ ಯಾಕೆ ಅವ್ರಿಗೆ ಆ ಶಿಕ್ಷೆ ಕೊಡ್ತಿದ್ದೀರಾ? ಇದೇ ಮಾತು ಅಳಿಯಂದ್ರೆ ಹೇಳಿದ್ದಿದ್ರೆ ಒಂದು ಅರ್ಥ ಇರ್ತಿತ್ತು. ಆದರೆ ಈಗ ಅಳಿಯಂದ್ರಿಗೆ ಅನುನ ಹೆಂಡತಿಯಾಗಿ ಸ್ವೀಕರಿಸಿ ಸಂಸಾರ ಮಾಡೋ ಮನಸ್ಥಿತಿನೇ ಇಲ್ವಲ್ಲ. ನನ್ನ ಮಗಳು ಅಳಿಯಂದ್ರಿಗೆ ಅದನ್ನ ಅರ್ಥ ಮಾಡಿಸೋ ಪ್ರಯತ್ನ ಪಟ್ಟರು. ಅದು ಅವ್ರಿಗೆ ಬೇಕಿಲ್ಲ. ಕೆಲವೊಂದ್ಸಲಿ ಅತಿಯಾದ ಪ್ರೀತಿ, ಕಾಳಜಿ ಸಂಬಂಧನ ಹಾಳು ಮಾಡಿಬಿಡುತ್ತೆ. ಆರಾಧನಾ, ಅನುನೇ ಒಪ್ಕೊಂಡಿದ್ದಾಳೆ. ಇನ್ನು ನಾವು ಏನು ಹೇಳಿದ್ರು ನಮ್ಮ ಸಮಾಧಾನ ಕೇಳ್ಕೋಬೇಕಷ್ಟೆ. ಅನು, ಐ ವಿಶ್ ಯು ಗುಡ್ ಲಕ್. ನಿನ್ನ ಅಪ್ಪ ಬಯಸೋ ಬದುಕು
ನಿನ್ನದಾಗಲಿ. ನೀನು ಯಾವಾಗಲೂ ಖುಷಿಯಾಗಿರ್ಬೇಕು. ಅದಕ್ಕೆ ನಾನು ಏನು ಬೇಕಾದರೂ ಮಾಡ್ತೀನಿ. ಸರಿ, ಆಫೀಸಲ್ಲಿ ತುಂಬ ದಿವಸದ ಕೆಲಸ ಬಾಕಿ ಉಳ್ಕೊಂಡ್ಬಿಟ್ಟಿದೆ. ನಾನು ಹೋಗಬೇಕು. ಅನು, ನಾನು ಇನ್ನು ಹೋಗ್ತೀನಿ. ಹೋಗ್ತೀನಿ ಅಲ್ಲ ಸರ್, ಹೋಗಿ ಬರ್ತೀನಿ ಅನ್ನಿ. ಟೇಕ್ ಕೇರ್. ನಿಮ್ಮನ್ನ ಪಡ್ಕೊಳ್ಳೋದಕ್ಕೆ ನಾನು ಎಷ್ಟು ಒತ್ತಾಡ್ತಿದ್ದೀನಿ. ನೀವೆಷ್ಟು ಸುಲಭವಾಗಿ ನನ್ನನ್ನು ಬಿಟ್ಟು ಹೋಗ್ತಿದ್ದೀರಲ್ಲ. ನಿಮ್ಮನ್ನ ಬಿಟ್ಟಿರೋ ಶಕ್ತಿ ನನಗಿಲ್ಲ ಆರ್ಯ ಸರ್. ಒಂದು ಸಾರಿ ಅನು ನೀನು ಇಲ್ಲೇ ಇರು ಅಂತ ಹೇಳಿ ಸರ್, ಪ್ಲೀಸ್. ಮಗ, ನಿನ್ನ ಲಗೇಜ್ ಎಲ್ಲ ತಗೊಂಡು ಬಾ, ನಾವಿನ್ನು ಹೊರಡಬೇಕು. ಸುಬ್ಬು, ನಿನಗೆ ನಿಜವಾಗ್ಲೂ ತಲೆ ಕೆಟ್ಟಿದೆ. ಹೌದು, ನನಗೆ ತಲೆ ಕೆಟ್ಟಿದೆ. ನೀ ಸುಮ್ಮನಿರು. ಯಾಕಿಷ್ಟೊಂದು ಹಠ ಮಾಡ್ತಿದ್ಯಾ ಸುಬ್ಬು? ಇದು ಹಠ ಅಲ್ಲ, ನನ್ನ ಕರ್ತವ್ಯ. ನನ್ನ ಮಗಳಿಗೆ ಏನ್ ಮಾಡ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನೀನು ಇದೆಲ್ಲ ನಂದು. ಇದು ನನ್ನ ಮನೆ. ತವ್ರ ಮನೆಗೆ ಮರಳಿ ಬಂದಿದ್ದೀನಿ. ಕಳ್ಕೊಂಡ್ ಬದುಕನ್ನ ಪಡ್ಕೊಳಕ್ಕೆ, ಹೊಸ ಬದುಕನ್ನ ಕಟ್ಕೊಳಕ್ಕೆ ನಾನೀಗ ಈ ಮನೆನ ಬಿಟ್ಟು ಹೇಗೆ ಹೋಗ್ಲಿ?
ಐ ವಿಶ್ ಯು ಗುಡ್ ಲಕ್. ನಿನ್ನ ಅಪ್ಪ ಬಯಸೋ ಬದುಕು ಅನು ಅನು ನಿನಗೆ ತುಂಬಾ ನೋವಾಗಿರುತ್ತೆ ಅಂತ ನನಗೆ ಗೊತ್ತು. ಆದ್ರೆ ಅದನ್ನ ಬಿಟ್ಟು ನನಗೆ ಬೇರೆ ದಾರಿ ಕಾಣಲಿಲ್ಲ. ಸಾರಿ ಅನು. ತವರಿಂದ ಗಂಡನ ಮನೆಗೆ ಹೋಗ್ಬೇಕಾದ್ರೆ ಅಲ್ಲಿನ ಎಲ್ಲ ಬದುಕನ್ನ ಒಂದೇ ಸೂಟ್ ಕೇಸಲ್ಲಿ ಹೇಗೆ ತುಂಬಲಿ ಅಂತ ಅನಿಸ್ತಿತ್ತು. ಆದ್ರೆ ಈಗ ಗಂಡನ ಮನೆ ಬಿಟ್ಟು ತವ್ರ ಮನೆಗೆ ಹೋಗುವಾಗ ಇಲ್ಲಿನ ಬದುಕನ್ನ ಯಾವ ಸೂಟ್ ಕೇಸಲ್ಲಿ ತುಂಬಲಿ, ಇಲ್ಲಿನ ನೆನಪನ್ನ ಯಾವ್ದ್ರಲ್ಲೂ ಪ್ಯಾಕ್ ಮಾಡಿ ತಗೊಂಡು ಹೋಗೋದಕ್ಕಾಗಲ್ಲ. ಆದ್ರೆ ಅಪ್ಪನ ಎಲ್ರ ಮುಂದೆ ಹೇಗೆ ಬಿಟ್ಕೊಡ್ಲಿ? ಜಿಂಡೆ, ಇದೆಲ್ಲ ನಿನಗೋಸ್ಕರ ಕಣೋ. ನೀನಲ್ಲಿ ಒಬ್ಬನೇ ಹಿಂಸೆ ಪಡ್ಬೇಕಾದ್ರೆ ನಾನು ಇಲ್ಲಿ ಸಂತೋಷವಾಗಿ ಹೇಗಿರ್ಲಿ? ನಮ್ಮಿಂದಾಗಿ ಅನು ಯಾಕೆ ಕಷ್ಟಪಡ್ಬೇಕು? ಕಡೆ ಪಕ್ಷ ಅವ್ರ ಅಪ್ಪ ಅಮ್ಮನ ಜೊತೆ ಖುಷಿಯಾಗಿರ್ಲಿ ಅಲ್ವಾ? 4 ದಿನ ನೋವಾಗ್ಬೋದು, ಅಳ್ಬಹುದು, ಆಮೇಲೆ ಎಲ್ಲ ಸರಿ ಹೋಗುತ್ತೆ. ಎಲ್ಲ ಸರಿ ಹೋಗುತ್ತೆ. ಈಗ ಅಪ್ಪನ ಭಾವನೆಗಳನ್ನ ಪ್ರೊಟೆಕ್ಟ್ ಮಾಡೋದು ನನ್ನ ಡ್ಯೂಟಿ. ನನ್ನ ಆರ್ಯ ಸರ್ಗೋಸ್ಕರ ಮತ್ತೆ ಹುಟ್ಟಿ ಬಂದಿದ್ದೀನಿ. ಬಂದ್ ಬದುಕಿಂದ ಅಷ್ಟು ಸುಲಭವಾಗಿ ಅವ್ರನ್ನ ಬಿಟ್ಕೊಡ್ತೀನ? ಅನು, ನೀನ್ ನನ್ನ ಜೊತೆ ಇದ್ದಷ್ಟು ಕಾಲ ಬರೀ ಸಂಕಟ ನೋವೆಲ್ಲೇ ಕಳೆದ್ಬಿಟ್ಟೆ. ನರಕದಲ್ಲಿರೋ ಹಾಗೆ ಇನ್ಮೇಲೆ ಇದ್ಯಾವ್ದ್ರ ಜಂಜಾಟನೂ ಬೇಡ. ನಿಮ್ಮ ಅಪ್ಪ ಅಮ್ಮನ ಜೊತೆ ಖುಷಿಯಾಗಿರೋ. ಸಾಧ್ಯವಾದ್ರೆ ನನ್ನ ಕ್ಷಮಿಸು. ನಾವಿಬ್ರು ದೂರ ಇದ್ರು ನಮ್ ಪ್ರೀತಿ ಗಟ್ಟಿಯಾಗಿರುತ್ತೆ. ನಿನ್ಗೆ ಗೊತ್ತಿಲ್ದಿರೋ ಹಾಗೆ ನಿನ್ನ ನನ್ನ ಕಣ್ರೆಪ್ಪೆ ಹಾಗೆ ಜೋಪಾನ ಮಾಡ್ತಿರ್ತೀನಿ. ಅವರು ನನ್ನನ್ನ ಬಿಟ್ಕೊಡ್ಬೋದು, ಆದ್ರೆ ನಾನು ಅವ್ರನ್ನ ಬಿಟ್ಕೊಡಲ್ಲ. ಹೇಗೆ ಹೋದ್ರು, ಎಲ್ಲೇ ಹೋದ್ರು ನಾನು ಅವ್ರನ್ನ ಮತ್ತೆ ಸೇರ್ಬೇಕು. ಸೇರೇ ಅಣ್ಣ, ಟೀ ತಗೊಳ್ಳಿ. ಬೇಡ, ಈ ಟೈಮಲ್ಲಿ ನಾನು ಟೀ ಕುಡಿಯಲ್ಲ. ತಗೊಳ್ಳಿ. ಬೇಡ. ಸುಬ್ಬು ಅವರೇ, ಇದು ನಾರ್ಮಲ್ ಟೀ ಅಲ್ಲ, ಶುಂಠಿ ಟೀ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದನ್ನು ಕುಡಿಯೋದಕ್ಕೆ ಹೊತ್ತು ಗೊತ್ತು ಇಲ್ಲ ಅಂತ ಪುಷ್ಪ ಅವರೇ ಹೇಳ್ತಿದ್ರು. ಅಲ್ಲದೆ ನೀವು ಬೇಜಾರಾದಾಗಲೆಲ್ಲ ಶುಂಠಿ ಟೀ ಮಾಡಿಸ್ಕೊಂಡು ಕುಡಿತಿದ್ರಿ ಅಂತ ಪುಷ್ಪ ಅವ್ರು ಹೇಳಿದ ನೆನಪು ಅಲ್ವಾ ಪುಷ್ಪ ಅವರೇ? ನೆಮ್ಮದಿಯಾಗಿ ಖುಷಿಯಾಗಿರೋ ಹಾಗೆ ಮಾಡೋದು.
ಜನ್ಮ ಕೂಡಿ ಬಾಳುವ ಜೋಡಿ ನಮ್ಮದು ಎಲ್ಲ ಎಲ್ಲೆ ಮೀರಿದಾಗಲೂ ಪಯಣ ನಿಲ್ಲದು ಜರಿವ ಜನರೆದುರಿನಲ್ಲೇ ನಿನ್ನ ನೆರಳಾಗಿ ನಿಲ್ಲುವೆ ಜಗದ ಕೊನೆ ತಿರುವವರೆಗೂ ಬೆರಳ